ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹುಟ್ಟಿ ಮದುವೆಯಾಗಿ ಮಕ್ಕಳೊಂದಿಗೆ ಚೆನ್ನಾಗಿ ಸೆಟ್ಲ್ ಆಗ್ಬೇಕು ಅನ್ಕೊಂಡ ಒಂದು ಸಾಮಾನ್ಯ ಹುಡುಗಿಗಳು ಈಗ ಭಾರತದ ಟಾಪ್ ಸೆಲೆಬ್ರಿಟಿಗಳು ಅವರ ಕಾಸ್ಟ್ಯೂಮ್ ಡಿಸೈನ್ಗೋಸ್ಕರ ಈ ಹುಡುಗಿ ಹಿಂದೆ ಸುತ್ತೋ ರೇಂಜ್ಗೆ ಹೇಗ್ ಬೆಳೆದ್ರು. ಆಕೆ ನೋಡಲು ಕಪ್ಪುಗಿದ್ದ ಕಾರಣದಿಂದ 49 ಜನ ಆಕೆನ ರಿಜೆಕ್ಟ್ ಮಾಡಿರ್ತಾರೆ. ಅದೇ ಹುಡುಗಿ ಇಂದು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಹೀರೋಯಿನ್ಗಳು ಸೌಂದರ್ಯವನ್ನು ಹೆಚ್ಚಿಸುವಂತಹ ಕಾಸ್ಟ್ಯೂಮ್ ಡಿಸೈನ್ ಮಾಡುವ ಮಟ್ಟಕ್ಕೆ ಬೆಳೆದಿರುವ ಅವರ ಪ್ರಯಾಣವನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಒಂದು ವಿಭಿನ್ನವಾದ ಆಲೋಚನೆ ಹಾಗೂ ಅದಕ್ಕೆ ಬಂದಂತಹ ಸಕ್ಸಸ್ ಈ ಮುಗ್ಧ ಆರ್ಟ್ ಸ್ಟುಡಿಯೋಸ್. ಅರ್ಥ ಆಗಿಲ್ಲ. ನಮ್ಮಲ್ಲಿ ತುಂಬಾ ಜನ ಮಲ್ಲೇಶ್ವರಂ, ಜಯನಗರ ಮತ್ತು HSR ಲೇಔಟ್ ಕಡೆ ಹೋದಾಗ ಇದು ಬಟ್ಟೆ ಅಂಗಡಿನ ದೇವಸ್ಥಾನ ಅನ್ಕೊಂಡೆ ಅಲ್ವಾ ಅಂತ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತೀವಿ ಅಲ್ವಾ. ಹಾ, ಇವತ್ತು ಅದ್ರ ಬಗ್ಗೆ ಮಾತಾಡೋಕೆನೆ ಈ ವಿಡಿಯೋ ಮಾಡ್ತಿರೋದು. ಒಂದು ಸಾಮಾನ್ಯ ಮಧ್ಯಮ ವರ್ಗದ ಹೆಣ್ಣು ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಚಿಕ್ಕ ಫ್ಯಾಷನ್ ಡಿಸೈನರ್. ಆದ್ರೆ ಇವತ್ತು ಒಂದು ದೊಡ್ಡ ಆಂಟರ್ಪ್ರನರ್, ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್. ಇದನ್ನು ಬಿಟ್ಟು ಎಷ್ಟೋ ಮಹಿಳೆಯರಿಗೆ ಆದರ್ಶ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಳ್ತಿದ್ದೀರಾ? ಶಶಿ ವಂಗಪಲ್ಲಿ, ದ ಕ್ರಿಯೇಟರ್ ಆಫ್ ಮುಗ್ಧ ಆರ್ಟ್ ಸ್ಟುಡಿಯೋಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೆಲ್ಲ 2012ರಲ್ಲಿ ಒಂದು ಚಿಕ್ಕ ರೂಮ್ ನಲ್ಲಿ ಟೈಲರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅವ್ರು ಮಾಡುವ ಕೆಲಸ ಆಕೆ ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ ರಾತ್ರಿ ಬೆಳಿಗ್ಗೆ ಅಂತ ಟೈಮ್ ಇಲ್ಲದೆ ಹಾಗೂ ಟೈಮ್ಗೆ ಸರಿಯಾಗಿ ಊಟ ಕೂಡ ಮಾಡದೆ ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ರು. ಅವ್ರ ಕನಸು ಏನಾಗಿತ್ತು ಅಂತ ಅಂದ್ರೆ ಅವರು ಸ್ವತಃ ಡಿಸೈನ್ ಮಾಡಿ ಬಟ್ಟೆಗಳೊಂದಿಗೆ ಒಂದು ಸ್ಟೋರ್ ಓಪನ್ ಮಾಡಬೇಕು ಅಂತ. ಆದ್ರೆ ಒಂದು ಸಣ್ಣ ರೂಮ್ ನಲ್ಲಿ ಸ್ಟಾರ್ಟ್ ಆದಂತಹ ಅವರ ಬಿಸ್ನೆಸ್ ಇವತ್ತು ಸೌತ್ ಇಂಡಿಯಾನಲ್ಲಿ ಇಷ್ಟು ಶಾಪಿಂಗ್ ಮಾಲ್ ಓಪನ್ ಮಾಡ್ತಾರೆ ಅಂತ ಹಾಗೂ ಇಷ್ಟು ದೊಡ್ಡ ಮೊತ್ತದಲ್ಲಿ ಟರ್ನ್ ಓವರ್ ಮಾಡ್ತಾರೆ ಅಂತ ಯಾರು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. 5 ವರ್ಷದವರೆಗೂ ಅದೇ ಸಣ್ಣ ರೂಮ್ ನಲ್ಲಿ ಕ್ಲಾತ್ ಸೆಲೆಕ್ಷನ್ ಇಂದ ಹಿಡಿದು ಸ್ಟಿಚಿಂಗ್, ಡಿಸೈನಿಂಗ್ ಎಲ್ಲ ಅವರೇ ಮಾಡ್ಕೊಳ್ತಿದ್ರು. ಫೈನಲಿ ಅವರ ಕನಸನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರು ಒಂದು ಶಾಪಿಂಗ್ ಮಾಲ್ ಓಪನ್ ಮಾಡ್ಬೇಕು ಅನ್ಕೊಂಡ್ರು. ಆದ್ರೆ ಇಂಡಿಯಾಲಿ ಯಾವ ಬ್ಯಾಂಕ್ ಕೂಡ ಆಕೆಗೆ ಲೋನ್ ಕೊಡೋಕೆ ಒಪ್ಪೋದೇ ಇಲ್ಲ. ಸೊ ಆ ಟೈಮಲ್ಲಿ ಆಕೆನ ಹಾಗೂ ಆಕೆಯ ಬಿಸ್ನೆಸ್ ಮಾಡೆಲ್ ನ ನಂಬಿ ಆಕೆಯ ಫ್ರೆಂಡ್ ಫಾದರ್ ಆ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆ ಬಂದಂತಹ ಹಣದಿಂದ ಎಷ್ಟೋ ದಿನಗಳಿಂದ ಕನಸು ಕಂಡಂತಹ ಶಾಪಿಂಗ್ ಮಾಲ್ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿ ಟೈಲ್ಸ್ ಇಂದ ಹಿಡಿದು ಸೀಲಿಂಗ್ ವರ್ಕ್ ವರೆಗೂ ಅವರೇ ಸ್ವತಃ ಅಲ್ಲೇ ಇದ್ದು ಡಿಸೈನ್ ಮಾಡಿಸ್ಕೊಂಡ್ರು. ಆಕೆ ಜೀವನದಲ್ಲಿ ಆ ಒಂದು ದಿನ ಮರೆಯೋಕೆ ಆಗದೆ ಇರೋ ದಿನ ಆಗಿ ಉಳಿಯುತ್ತೆ. ಫೈನಲ್ ಆಗಿ ಅವರ ಕನಸು ಇನ್ನೇನ್ ನೆರವೇರುತ್ತೆ ಅನ್ಕೊಳ್ಳೋ ಅಷ್ಟರಲ್ಲೇ ಅವ್ರ ಸಂತೋಷ ತುಂಬಾ ದಿನ ಉಳಿಲಿಲ್ಲ. ಯಾರು ಊಹೆ ಕೂಡ ಮಾಡದಂತೆ ಒಂದು ಸಂಘಟನೆ ಅವರ ಲೈಫ್ ನಲ್ಲಿ ನಡೆಯುತ್ತೆ. ಇನ್ನು ಕೆಲವೇ ದಿನದಲ್ಲಿ ಅವರು ಕನ್ಸ್ಟ್ರಕ್ಟ್ ಮಾಡಿರೋ ಶಾಪಿಂಗ್ ಮಾಲ್ ಓಪನ್ ಮಾಡಬೇಕು ಅನ್ನೋ ಟೈಮ್ ನಲ್ಲಿ ಅದು 2018 ಮಾರ್ಚ್ 10 ಮಧ್ಯರಾತ್ರಿ 2 ಗಂಟೆಗೆ ಆಕೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಲಿಫ್ಟ್ ಮಾಡಿದ ತಕ್ಷಣ ಆಕೆ ಕೇಳಿದ ಮೊದಲನೆಯ ಮಾತು, ಮೇಡಮ್, ಸೆಂಟ್ ಎಮರ್ಜೆನ್ಸಿ, ನಿಮ್ಮ ಸ್ಟೋರ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ. ಈ ತರ ಆಕೆ ಸೆಕ್ಯೂರಿಟಿ ಗಾರ್ಡ್ ಹೇಳಿದ ತಕ್ಷಣ ಏನೋ ಒಂದು ಚಿಕ್ಕ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ ಅಂತ ಅಲ್ಲಿಗೆ ಹೋಗಿ ನೋಡಿದಾಗ ಸ್ಟೋರ್ ಅಲ್ಲಿ ಎಲ್ಲಾ ಬಟ್ಟೆಗಳು ಹಾಗೂ ಆಕೆ ಡಿಸೈನ್ ಮಾಡಿದಂತಹ ಎಲ್ಲಾ ಹೊಸ ಬಟ್ಟೆಗಳು ಸುತ್ತೋಗ್ತಾ ಇರುತ್ತೆ. ಆಕೆಯ 30 ವರ್ಷದ ಕನಸು ಹಾಗೂ ಎಷ್ಟೋ ಜನರ ನಂಬಿಕೆ, ಎಷ್ಟೋ ಕೋಟಿಗಳ ವ್ಯಾಪಾರ ಇವೆಲ್ಲ ಇನ್ನೇನು 10 ದಿನದಲ್ಲಿ ಓಪನ್ ಆಗುತ್ತೆ ಅನ್ಕೊಳ್ಳೋ ಸಮಯದಲ್ಲಿ ಆಕೆಯ ಕಣ್ಣು ಮುಂದೆನೆ ಸುಟ್ಟು ಬೂದಿ ಆಗ್ತಿದ್ರೆ ಅದೆಷ್ಟು ಕಷ್ಟವಾಗಿರುತ್ತೆ ಅಂತ ಯೋಚನೆ ಮಾಡಿ. ಇಲ್ಲಿ ಸುಟ್ಟೋಗ್ತಿರೋದು ಕೆಲವು ಬಟ್ಟೆ ಸ್ಟೋರ್ ಮಾತ್ರ ಅಲ್ಲ, ಅದನ್ನ ನಂಬಿ ಹೆಜ್ಜೆ ಹಾಕ್ದಂತಹ ಎಷ್ಟೋ ಜನರ ಜೀವನ, ಮುಖ್ಯವಾಗಿ ಶಶಿ ವಂಗಪಲ್ಲಿ ಅವರ ನಂಬಿಕೆ. ಆ ಟೈಮಲ್ಲಿ ಅಲ್ಲಿ ಒಂದು ಸಣ್ಣ ಹುಡುಗಿಯಂತೆ ಅವರ ಅಮ್ಮನ ತಪ್ಕೊಂಡು ನನಗೆ ಯಾಕೆ ಈ ತರ ಆಗ್ತಿದೆ ಅಂತ ಕೇಳೋದು. ಈ ಪ್ರಶ್ನೆಗೆ ಒಬ್ಬರ ಹತ್ರ ಕೂಡ ಉತ್ತರ ಇರಲಿಲ್ಲ. ಕೆಲವು ದಿನಗಳು ಮನೆಯಿಂದ ಹೊರಗಡೆ ಬರ್ದೆ ಮನೆಯಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಆಕೆ ತಗೊಂಡ ನಿರ್ಧಾರ ಏನ್ ಗೊತ್ತಾ? ಒಂದು ದಿನ ವರ್ಕರ್ಸ್ ನ ಎಲ್ಲಾ ಕರೆದು ಅವ್ರ ಹತ್ರ ಆಕೆ ಹೇಳಿದ ಮಾತು ಇದು: ಏನಾದ್ರೂ ಆಗಿ ನಾನು ನನ್ನ ಕನಸನ್ನು ಬಿಡೋದಿಲ್ಲ. ಇಷ್ಟು ದಿನಗಳ ನನ್ನ ಕಷ್ಟ ಈ ಒಂದು ಸಂಘಟನೆಯಿಂದ ನಿಂತೋಗ್ಬಾರ್ದು. ಮತ್ತೆ ಝೀರೋಯಿಂದ ಶುರು ಮಾಡ್ತೀನಿ. ಎಕ್ಸಾಕ್ಟ್ ಆಗಿ ಇದೇ ಆಕೆ ಆ ದಿನ ತಗೊಂಡ ನಿರ್ಧಾರ. ಅವರ ಅಮ್ಮಗೆ ಕಿವಿ ಕೇಳಿಸದೇ ಇದ್ರು ಕೂಡ 40 ವರ್ಷದಿಂದ ಸಂಪಾದನೆ ಮಾಡಿ ಕೂಡಿಟ್ಟಂತಹ ಅವರ ಪೆನ್ಷನ್ ಹಣ ಎಷ್ಟು ದುಃಖದಿಂದ ತಗೊಂಡು ಶಶಿ ವಂಗಪಲ್ಲಿ ಅವರು ಮತ್ತೆ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅವರ ಕನಸು ಕನಸಾಗೆ ಉಳಿದು ಹೋಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಅವರ ಕನಸು ಸುಟ್ಟಿ ಬೂದಿ ಆಯ್ತು ಅಂತ ಅನ್ಕೊಂಡ್ರು. ಮತ್ತೆ ಅದೇ ಜಾಗದಲ್ಲಿ ಮುಗ್ಧ ಆರ್ಟ್ ಸ್ಟುಡಿಯೋಸ್ ಅನ್ನೋ ಒಂದು ಅದ್ಭುತವಾದ, ಎಲ್ಲೂ ಇಲ್ಲದೆ ಇರುವಂತಹ, ಯಾವಾಗ್ಲೂ ನೋಡದೇ ಇರುವಂತಹ ಒಂದು ಶಾಪಿಂಗ್ ಮಾಲ್ ನ ಓಪನ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಸಂಕಲ್ಪ ಬಲವಾಗಿದ್ರೆ ಇಡೀ ಜಗತ್ತು ನಮ್ಮೊಂದಿಗೆ ಇರುತ್ತೆ ಅಂತ ಹೇಳೋಕೆ ಇದು ಒಂದು ದೊಡ್ಡ ಉದಾಹರಣೆ. ಇಲ್ಲಿ ನಾವೆಲ್ಲ ತಿಳ್ಕೋಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಮಹಾನ್ ವ್ಯಕ್ತಿಗಳು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಳ್ಳೋದು ತಪ್ಪು. ಏನಕ್ಕೆ ಅಂತ ಹೇಳಿದ್ರೆ ಶಶಿ ವಂಗಪಲ್ಲಿ ಸಹ ಅವರ ಬಿಸ್ನೆಸ್ ಸುಟ್ಟು ಹೋದ ನಂತರ ಎಲ್ಲವನ್ನು ಶಟ್ ಡೌನ್ ಮಾಡಿ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡು ಏನಕ್ಕೆ ಇಷ್ಟು ಜನರಿಗೆ ತೊಂದರೆ ಕೊಡೋದು, ನಾನು ಕೂಡ ಎಲ್ಲಾ ತರ ಮದುವೆ ಮಾಡ್ಕೊಂಡು 2 ಮಕ್ಕಳನ್ನ ಹೆತ್ತು ಅವ್ರನ್ನ ಸ್ಕೂಲ್ಗೆ ಕಳಿಸಿ ಅಂಡ್ ಸೆಕ್ಯೂರ್ ಲೈಫ್ ಹ್ಯಾಪಿಯಾಗಿ ಲೀಡ್ ಮಾಡಿದ್ರೆ ಆಗುತ್ತೆ ಅಲ್ವಾ ಅಂತ ಅನ್ಕೊಂಡ್ರು. ಆದ್ರೆ ಒಂದ್ ವೇಳೆ ಎಲ್ಲದಂತೆ ಆಕೆ ಒಂದು ನಾರ್ಮಲ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇ ಆದ್ರೆ ನಾವೆಲ್ಲ ಈ ದಿನ ಅವ್ರ ಬಗ್ಗೆ ಮಾತಾಡೋಕ್ಕಾಗ್ತಿತ್ತ?
ಇದು ಒಳ್ಳೆ ಬಿಸ್ನೆಸ್ ಅಂಡ್ ಆರ್ಟ್ ವರ್ಕ್ ಜನಗಳ ಮಧ್ಯೆ ಬರೋಕಾಗ್ತಿತ್ತ. ಉತ್ತಮ ಮಟ್ಟಕ್ಕೆ ಹೋದವರೆಲ್ಲ ನಮ್ಮಂತೆ ಮನುಷ್ಯರೇ. ಆದ್ರೆ ಕಷ್ಟ ಅಂತ ಬಂದಾಗ ಆ ಕಷ್ಟಕ್ಕೆ ಎದುರು ನಿಂತಾಗ್ಲೇ ಇವಾಗ ಅವರ ಜೀವನ ನಮಗೆ ಇನ್ಸ್ಪಿರೇಷನಲ್ ಸ್ಟೋರೀಸ್ ಆಗುತ್ತೆ. ಶಶಿ ವಂಗಪಲ್ಲಿ ಅವರು ಇನಿಷಿಯಲ್ ಡೇಸ್ ಅಲ್ಲಿ ಅವರು ಡಿಸೈನ್ ಮಾಡಿದಂತಹ ಡ್ರೆಸ್ ನ ಒಂದು ಸೆಲೆಬ್ರಿಟಿಗೆ ಹಾಕಿಸ್ಬೇಕು ಅಂತ ಶೂಟಿಂಗ್ಸ್ ಅಲ್ಲಿ ಎಷ್ಟೋ ಜನರನ್ನ ಬೇಡ್ಕೊಳ್ಳೋರಂತೆ. ಅಣ್ಣ ಪ್ಲೀಸ್ ಒಂದ್ಸಲ ಈ ಡ್ರೆಸ್ ನ ಆ ಹೀರೋಯಿನ್ಗೆ ಹಾಕ್ಸಿ ಅಂತ. ಆದ್ರೆ ಇವತ್ತು ಇಂಡಿಯಾಲಿ ಟಾಪ್ ಸೆಲೆಬ್ರಿಟೀಸ್ ಲೈಕ್ ಸುಸ್ಮಿತಾ ಸೇನ್, ರಶ್ಮಿಕಾ, ಸಮಂತಾ, ಕಾಜಲ್ ಇನ್ನ ಎಷ್ಟೋ ಜನರಿಗೆ ಪರ್ಸನ್ ಟು ಪರ್ಸನ್ ಪರ್ಸನಲ್ ಆಗಿ ಅವ್ರ ಹತ್ರ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸ್ತಿದ್ದಾರೆ ಅಂದ್ರೆ ಇವಾಗ ಅನ್ಸುತ್ತೆ ಟ್ಯಾಲೆಂಟ್ ಯಾವನ್ ಅಪ್ಪನ ಮನೆ ವಸ್ತು ಅಲ್ಲ ಅಂತ. ಪ್ರೆಸೆಂಟ್ ಶಶಿ ವಂಗಪಲ್ಲಿ ಅವರ ಬಿಸ್ನೆಸ್ ಅಲ್ಲಿ ಟೋಟಲ್ 3 ಬ್ರಾಂಡೆಡ್ ಶಾಪಿಂಗ್ ಮಾಲ್ಸ್ ಇತ್ತು. ಶಶಿ ವಂಗಪಲ್ಲಿ ಶಾಪಿಂಗ್ ಮಾಲ್, ಮುಕ್ತಾ ಆರ್ಟ್ ಸ್ಟುಡಿಯೋಸ್, ವಿಧಾತ್ರಿ ಶಾಪಿಂಗ್ ಮಾಲ್. ನಮ್ಮ ಬೆಂಗಳೂರಲ್ಲೇ ಮುಕ್ತಾ ಆರ್ಟ್ ಸ್ಟುಡಿಯೋಸ್ ಹೆಸರಲ್ಲಿ 3 ಬ್ರಾಂಚಸ್ ಇದೆ. ಈ ದಿನ ಎಷ್ಟೋ ಹೀರೋಯಿನ್ಸ್ ಹಾಗೂ ಮಾಡೆಲ್ಸ್ ಗಳ ಸೌಂದರ್ಯ ಡಬಲ್ ಆಗೋ ತರ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿರೋ ಅವರನ್ನ ಅವರು ಕಲರ್ ಕಮ್ಮಿ ಅಂತ 49 ಜನ ಹೆಣ್ಣು ನೋಡಕ್ ಬಂದಾಗ ರಿಜೆಕ್ಟ್ ಮಾಡಿರ್ತಾರೆ. ಅವಾಗ ಡಿಸೈಡ್ ಮಾಡ್ತಾರೆ ಅವರಿಗಂತ ಒಂದು ಎಕ್ಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಈ ತರ ಶುರು ಮಾಡಿದಂತಹ ಈ ಪ್ರಯಾಣದಲ್ಲಿ ಇವತ್ತು ಅವರು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಫೈನಲಿ ಅವರು ಅವರ ಜೀವನದಲ್ಲಿ ತಿಳಿದುಕೊಂಡ ಒಂದು ದೊಡ್ಡ ಲೆಸನ್ ಏನ್ ಗೊತ್ತಾ? ನೀವು ಹಣ ಕಳ್ಕೊಂಡ್ರು ಅಥವಾ ಬಿಸ್ನೆಸ್ ನ ಕಳ್ಕೊಂಡ್ರು ಪ್ರಯತ್ನ ಮಾಡಿದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು. ಆದ್ರೆ ನೀವು ನಿಮ್ಮ ಆತ್ಮವಿಶ್ವಾಸನ ಕಳ್ಕೊಂಡ್ರೆ ಯಾವತ್ತೂ ಸಂಪಾದನೆ ಮಾಡಕ್ಕಾಗಲ್ಲ. ನಿಜವಾಗ್ಲೂ ಇದೊಂದು ದೊಡ್ಡ ಅದ್ಭುತವಾದ ಮಾತು. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಈ ವಿಡಿಯೋಲಿ ನಾನು ನನ್ನ ಒಪಿನಿಯನ್ ಹೇಳಿದ್ದೀನಿ. ನೀವೆಲ್ಲ ಏನ್ ಅನ್ಕೊಳ್ತಿದ್ದೀರಾ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಕ್ವಾಲಿಟಿ ಕಂಟೆಂಟ್ಗೋಸ್ಕರ ನನ್ನ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.